ಹಾಯ್, ಸ್ಯಾಟರ್ಡೆ ಮೆನ್ಯೂಗಳು ಬೆಳಗಿನ ತಿಂಡಿಗೆ ಹಲಸಿನ ಹಣ್ಣಿನ ಇಡ್ಲಿ ಮಾಡಿದ್ದು. ತಿಂಡಿ ಎಲ್ಲ ಆದ ನಂತರ ಮಧ್ಯಾಹ್ನದ ಊಟಕ್ಕೆ ಬೆಂಡೆಕಾಯಿ ಪಲ್ಯ ಮಾಡಿದ್ದು. ಒಂದು ಬಾಣಲೆಗೆ ಎಣ್ಣೆ, ಈ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ, ಹಸಿಮೆಣಸು ಹಾಕಿ ಚೆನ್ನಾಗಿ ಹುರಿದುಕೊಂಡು, ನಂತರ ತೆಂಗಿನ ತುರಿನ ಸೇರಿಸಿ ಚೆನ್ನಾಗಿ ಹುರಿದು, ಕಟ್ ಮಾಡಿ ಇಟ್ಕೊಂಡಂಥ ಬೆಂಡೆಕಾಯಿ ಹಾಕಿ ಹುರಿದು, ಉಪ್ಪು, ಅರಿಶಿಣ ಪುಡಿ, ಈ ಸ್ವಲ್ಪ ನೀರು ಸೇರಿಸಿ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ನಂತರ ಯಾವುದೇ ರೀತಿಯಾದಂಥ ಖಾರದ ಪುಡಿ, ಮಸಾಲೆ ಪುಡಿ ಏನೂ ಸೇರಿಸಲಿಲ್ಲ. ಬಿಸಿ ಅನ್ನಕ್ಕೆ ಅದೇ ಚೆನ್ನಾಗಿರ್ತದೆ. ನಾನು ವೀಡಿಯೋ ಮಾಡ್ಕೋತಿರ್ಬೇಕಾದ್ರೆ ನನ್ನ ಮಗ ಬಂದು ಟ್ರಪಾಡಿಗೆ ಹಾಕಿರೋ ಫೋನ್ ತಗೊಂಡು ಅವನಷ್ಟಕ್ಕೆ ವೀಡಿಯೋ ಹಾಗೆ ಕಂಟಿನ್ಯೂ ಆಗ್ತಾಯಿತ್ತು. ಹಾಗೆ ಅವನಷ್ಟಕ್ಕೆ ಏನು ಮಾತಾಡ್ಕೋತಾ ಇದ್ದ. ಹಾಗೆ ಇನ್ನು ನಾಳೆ ಅಮ್ಮ ಮನೆಗೆ ವಾಪಸ್ ಹೊರಡಲಿಕ್ಕಿತ್ತು. ಹಾಗೆ ನಾನು ರಾತ್ರಿ ಊಟಕ್ಕೆ ಚಿಕನ್ ತಂದಿದ್ದರು. ಹಾಗೆ ಕೋಳಿ ಸಾರು ಮತ್ತು ಸೇಮೆ ಮಾಡಿದ್ದೆ. ನಮ್ಮ ಕಡೆ ನೆಂಟರು ಬಂದರೆ ಇದೇ ಸ್ಪೆಷಲ್, ಕೋಳಿ ಸಾರು, ಸೇಮೆ ಅಥವಾ ಕೋಳಿ ರೊಟ್ಟಿ ಇದೇ ಸ್ಪೆಷಲ್ ಆಗಿರ್ತದೆ. ಹಾಗೆ ನಂತರ ಶೇಂಗಾ ಮತ್ತು ಬಿಳಿ ಎಳ್ಳನ್ನ ಬಳಸ್ಕೊಂಡು ಚಿಕ್ಕಿ ಕೂಡ ಮಾಡಿ